ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಮಸ್ಕಾರ. ಸೊ ನಾವು ಈ ವಿಡಿಯೋನಲ್ಲಿ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್ಸ್ CO2ನ ಡಿಸ್ಕಸ್ ಮಾಡ್ತೀವಿ. ಸೊ ನಾನು ಆಲ್ರೆಡಿ ನಿಮಗೆ CO1 ವಿಡಿಯೋನಲ್ಲಿ ಹೇಳಿದ್ದೀನಿ. CO1 ವಿಡಿಯೋ ಬಂದು ನಿಮಗೆ ಎರಡಿರುತ್ತೆ. ಒನ್ ಈಸ್ ಪಾರ್ಟ್ ಎ, ಅನದರ್ ಒನ್ ಈಸ್ ಪಾರ್ಟ್ ಬಿ ಅಂತ. ಸೊ ಪಾರ್ಟ್ ಎ ಅಲ್ಲಿ ನಿಮಗೆ ಥಿಯರಿ ಕ್ವಶನ್ಸ್ ಹೇಳಿದ್ದೀನಿ, ಪಾರ್ಟ್ ಬಿ ಅಲ್ಲಿ ನಿಮಗೆ ನಾನು ಪ್ರಾಬ್ಲಮ್ಸ್ನ ಹೇಳಿದ್ದೀನಿ. ಸೊ ದಟ್ ಇದು ಎರಡೂ ನೀವು ಕರೆಕ್ಟಾಗಿ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ 63 ಮಾರ್ಕ್ಸ್ ಬರುತ್ತೆ ಎಕ್ಸಾಮ್ಗೆ ಕ್ವೆಶನ್ ಪೇಪರಲ್ಲಿ. ಸೊ ನೆಕ್ಸ್ಟ್ ಬಂದು CO2 ಅಲ್ಲಿ ವೀಕ್ 2 ಮತ್ತು ವೀಕ್ 3 ಕಂಟೆಂಟ್ನ ಡಿಸ್ಕಸ್ ಮಾಡಿರ್ತೀವಿ. ಇದರಲ್ಲಿ MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಮಾರ್ಕ್ಸ್ ಕ್ವೆಶನ್, 3 ಮಾರ್ಕ್ಸ್ ಕ್ವೆಶನ್ ಬರೋದಿಲ್ಲ. ಇದರಲ್ಲಿ ಬರೋವಂಥದ್ದು 5 ಮಾರ್ಕ್ಸ್ ಕ್ವೆಶನ್ 1, 10 ಮಾರ್ಕ್ಸ್ ಕ್ವೆಶನ್ 1, ಟೋಟಲ್ 15 ಮಾರ್ಕ್ಸ್ ಬರುತ್ತೆ CO2 ಕಂಟೆಂಟಲ್ಲಿ. ಸೊ ಈ ವಿಡಿಯೋನಲ್ಲಿ ನಿಮಗೆ 3 ಥಿಯರಿ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತೀವಿ, ಹಾಗೆ 3 ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀವಿ. ಈ 3 ಥಿಯರಿ ಕ್ವೆಶನ್ಸಲ್ಲಿ 1 ಕ್ವೆಶನ್ ಬರುತ್ತೆ ಫಾರ್ 5 ಮಾರ್ಕ್ಸ್ ಆ್ಯಂಡ್ ಪ್ರಾಬ್ಲಮ್ಸಲ್ಲಿ 1 ಬರುತ್ತೆ ಫಾರ್ 10 ಮಾರ್ಕ್ಸ್. ಸೊ ವಿಡಿಯೋನ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ನೋಡಿ, ಸೊ ದಟ್ ಡೋಂಟ್ ಸ್ಕಿಪ್ ಎನಿ ಕಂಟೆಂಟ್. ಸೊ ಟೋಟಲ್ ಬಂದು 63 + 15 ಲೈಕ್ ನಿಮಗೆ 78 ಮಾರ್ಕ್ಸ್ ಬರುತ್ತೆ. CO1 CO2 ಎರಡನ್ನು ಕಂಪ್ಲೀಟಾಗಿ ನೀವು ಓದ್ಕೊಂಡ್ರೆ, ಸೊ ದಟ್ ಯು ಕ್ಯಾನ್ ಪಾಸ್ ದ ಮೆಕ್ಯಾನಿಕ್ಸ್ ಆಫ್ ಮೆಟೀರಿಯಲ್. ಸೊ ಫಸ್ಟ್ ಕ್ವೆಶನ್ ಹೇಗಿರುತ್ತೆ, ಡಿಸ್ಕಸ್ ದ ಸೇಲೆಂಟ್ ಪಾಯಿಂಟ್ಸ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಆಫ್ ದಿ ಮೈಲ್ಡ್ ಸ್ಟೀಲ್. ಸೊ ಸ್ಟ್ರೆಸ್ ಸ್ಟ್ರೈನ್ ಮೈಲ್ಡ್ ಸ್ಟೀಲ್ದು ಏನು ಮೈಲ್ಡ್ ಸ್ಟೀಲ್ದು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಮೊದಲನೇ ಡಿಸ್ಕಷನ್ ಏನಿರತ್ತಪ್ಪ ಅಂತಂದಾಗ, ವಾಟ್ ಈಸ್ ದ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಆಫ್ ದಿ ಮೈಲ್ಡ್ ಸ್ಟೀಲ್. ಸೊ ಮೈಲ್ಡ್ ಸ್ಟೀಲ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ನಾನು ಆಲ್ರೆಡಿ CO1 ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಎಕ್ಸ್ ಆಕ್ಸಸಲ್ಲಿ ಸ್ಟ್ರೈನ್ ಇದೆ, ವೈ ಆಕ್ಸಸಲ್ಲಿ ಸ್ಟ್ರೆಸ್ ಇದೆ. ವೇರ್ ಈ ಒಂದು ಸ್ಟ್ರೈಟ್ ಲೈನ್ನ ನಾನೇನಂತ ಕರಿತೀವಿ, ಪ್ರೊಪೋರ್ಷನಾಲಿಟಿ ಲಿಮಿಟ್ ಅಂತ ಕರಿತೀವಿ. A to B ನಾವು ಏನಂತ ಕರಿತೀವಿ, ಎಲಾಸ್ಟಿಕ್ ಲಿಮಿಟ್. ಅದಾದಮೇಲೆ B to C ಅಪ್ಪರ್ ಈಲ್ಡ್ ಪಾಯಿಂಟ್, C to D ಲೋವರ್ ಈಲ್ಡ್ ಪಾಯಿಂಟ್, E is ultimate yield stress, F is nothing but as ಫ್ರಾಕ್ಚರ್ ಪಾಯಿಂಟ್. ಸೊ ಅದನ್ನು ನಾವಿಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ O ಇಂದ A ನಾವೇನಂತ ಕರಿತೀವಿ, ಲೀನಿಯರ್ ಎಲಾಸ್ಟಿಕ್ ರೀಜನ್ ಅಂತ ಕರಿತೀವಿ. ಹೌ ದೀಸ್ ಥಿಂಗ್ಸ್ ಆರ್ ಫಾರ್ಮ್ಡ್ ಅಂದರೆ, ಕನ್ಸಿಡರ್ ದಿಸ್ ಈಸ್ ಅ ಟೆನ್ಸೈಲ್ ಸ್ಪೆಸಿಮನ್. ಸೊ ದಿಸ್ ಈಸ್ ಅವರ್ ಟೆನ್ಸೈಲ್ ಸ್ಪೆಸಿಮನ್ ವಿಚ್ ಈಸ್ ಸಬ್ಜೆಕ್ಟೆಡ್ ಟು UTM ಮಿಷಿನಲ್ಲಿ ಈ ಸ್ಪೆಸಿಮನ್ನ ಲೋಡ್ ಮಾಡಿದಾಗ ಏನಾಗಿರುತ್ತೆ, ಎರಡೂ ಕಡೆ ಪುಲ್ಲಿಂಗ್ ಆಪ್ಷನ್ ಆಗುತ್ತೆ ಕಂಟಿನ್ಯೂಸ್ ಸೈಕ್ಲಿಕ್ ಲೋಡಲ್ಲಿ. ಸೊ ಪುಲ್ಲಿಂಗ್ ಆಪ್ಷನ್ ಆದಾಗ ಏನಾಗುತ್ತೆ, ಈ ಮೆಟಲ್ ಮೈಲ್ಡ್ ಸ್ಟೀಲ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಡಕ್ಟೈಲ್ ಮೆಟೀರಿಯಲ್, ಇಟ್ ಈಸ್ ಎ ಡಕ್ಟಿಲಿಟಿ ಮೆಟೀರಿಯಲ್ ಇರುತ್ತೆ. ಸೊ ಲೀನಿಯರ್ ಎಲಾಸ್ಟಿಕ್ ರೀಜನ್ ಅಂದ್ರೆ ಏನು, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್. ಸೊ ಇಲ್ಲಿಂದ 0 to A ಬರೋವರೆಗೂ ಏನಾಗಿರುತ್ತೆ, ಸ್ಟ್ರೆಸ್ ಅನ್ನೋದು ಸ್ಟ್ರೈನ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗುತ್ತೆ. ಯು ಕ್ಯಾನ್ ಸಿ ದಟ್ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಡಯಾಗ್ನಲ್ ಇರೋದ್ರಿಂದ, ಈ ರೀತಿ ಡಯಾಗ್ನಲ್ ಇರೋದ್ರಿಂದ ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿಸ್ ಸ್ಟ್ರೈನ್. ಅದಾದಮೇಲೆ A to B is nothing but as proportionality, A is nothing but as proportionality limit. This point is called as proportionality limit to the stress and strain. ನೆಕ್ಸ್ಟ್ B ಈಸ್ ನಥಿಂಗ್ ಬಟ್ ಅಸ್ ಎಲಾಸ್ಟಿಕ್ ಲಿಮಿಟ್. B ಅನ್ನೋದೇನು, ಎಲಾಸ್ಟಿಕ್ ಲಿಮಿಟ್. ಸೊ ಎಲಾಸ್ಟಿಕ್ ಲಿಮಿಟ್ ಅಂದರೆ ನಿಮಗೆ ಗೊತ್ತಿದೆ, ವಾಟ್ ಈಸ್ ಎಲಾಸ್ಟಿಸಿಟಿ. ಸೊ ದ ಮೆಟೀರಿಯಲ್ ಇಟ್ ವಿತ್ಸ್ಟ್ಯಾಂಡ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಬಿಫೋರ್ ಅನ್ಲೋಡಿಂಗ್. ಸೊ ಆ್ಯಂಡ್ ಇಟ್ ರಿಟರ್ನ್ ಬ್ಯಾಕ್ಸ್ ಟು ಒರಿಜಿನಲ್ ಶೇಪ್ ಆಫ್ಟರ್ ಅನ್ಲೋಡಿಂಗ್. ಸೊ ಏನಾಗುತ್ತೆ, ಮೆಟೀರಿಯಲ್ಲು ಎಲಾಸ್ಟಿಸಿಟಿ ಇದೆ ಅಂತಂದಾಗ ಏನಾಗಿರುತ್ತೆ, ಇಟ್ ಚೇಂಜಸ್ ಇಟ್ಸ್ ಶೇಪ್. ಓಕೆನಾ, ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಲೋಡ್. ಅದಾದಮೇಲೆ ಲೋಡ್ ರಿಲೀಸ್ ಆದರೆ ಇಟ್ ಕಮ್ ಬ್ಯಾಕ್ಸ್ ಟು ಒರಿಜಿನಲ್ ಶೇಪ್. ಎಕ್ಸಾಂಪಲ್ ಈಸ್ ರಬ್ಬರ್ ಬ್ಯಾಂಡ್. ಅದೇ ಥರ ಸ್ಟೇನ್ಲೆಸ್ ಸ್ಟೀಲ್ಗೂ ಎಲಾಸ್ಟಿಸಿಟಿ ಪಾಯಿಂಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ B ಇಂದ Cಗೆ ಬರ್ತಾ ಇದೆ. C ಅನ್ನೋದೇನು, ಅಪ್ಪರ್ ಈಲ್ಡ್ ಪಾಯಿಂಟ್. ಸೊ ದ ಸ್ಟ್ರೆಸ್ಸಸ್ ಅಟ್ ದ ಈಲ್ಡ್ ಸ್ಟ್ರೆಸ್ಸಸ್, ದಿಸ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್. ಇಲ್ಲಿ ಏನಾಗ್ತಾ ಇದೆ, ಈಲ್ಡ್ ಸ್ಟ್ರೆಸ್ಸಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಲ್ಡ್ ಸ್ಟ್ರೆಸ್ಸಸ್ ಈ ಪೊಸಿಷನಲ್ಲಿ ಮ್ಯಾಕ್ಸಿಮಮ್ ಇದೆ. ನೆಕ್ಸ್ಟ್ ಪಾಯಿಂಟೆಡಿಗೆ ಬಂದಾಗ ಏನಾಗ್ತಾ ಇದೆ, ಈಲ್ಡ್ ಸ್ಟ್ರೆಸ್ಸಸ್ ಏನಾಗ್ತಾ ಇದೆ, ರೆಡ್ಯೂಸ್ ಅಂದರೆ ಡಿಕ್ರೀಸ್ ಆಗ್ತಾ ಇದೆ. ಸೊ ದಟ್ ಈಸ್ ಯುವರ್ ಪಾಯಿಂಟ್ ಡಿ. ಸೊ ಈಲ್ಡ್ ಸ್ಟ್ರೆಸ್ ಪಾಯಿಂಟ್, ದಿಸ್ ಈಸ್ ಸ್ಲೈಟ್ಲಿ ಡ್ರಾಪ್ ದ ಸ್ಟ್ರೆಸ್ ಅಕರ್ಸ್, ಸೊ ದಟ್ ಪಾಯಿಂಟ್ C ವರೆಗೂ ಬಂದು ಆಮೇಲೆ ಸ್ಟ್ರೈಟಾಗಿ ಡ್ರಾಪ್ ಆಗುತ್ತೆ. ಲೋವರ್ ಈಲ್ಡ್ ಪಾಯಿಂಟ್, ದಿಸ್ ಈಸ್ ದ ಲಾರ್ಜೆಸ್ಟ್ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಕರ್ಸ್ ಲಿಟಲ್ ಆರ್ ನೋ ಇನ್ಕ್ರೀಸಸ್ ಸ್ಟ್ರೆಸ್. ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ಇನ್ಕ್ರೀಸ್ ಆಗಲ್ಲ, ಇಲ್ಲಿ ಡಿಫಾರ್ಮೇಷನ್ ಆಗೋಯ್ತು. ಡಿಫಾರ್ಮೇಷನ್ ಅಂದರೆ ಡಿಕ್ರೀಸ್ ಆಯಿತು, ಜೊತೆಗೆ ಆ ಒಂದು ಎಕ್ಸ್ಪ್ಯಾನ್ಷನ್ ಏನಿದೆ ಅದು ಸ್ಟಾಪ್ ಆಗಿಬಿಟ್ಟಿರುತ್ತೆ.
ನೆಕ್ಸ್ಟ್ ಸ್ಟ್ರೈನ್ ಹಾರ್ಡನಿಂಗ್ ಫ್ರಮ್ ಡಿ ಇಂದ ಇಗೆ ಬರೋದನ್ನ ನಾವೇನಂತ ಕರಿತೀವಿ, ಸ್ಟ್ರೈನ್ ಹಾರ್ಡನಿಂಗ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಸ್ಟ್ರೆಸ್ ಇನ್ಕ್ರೀಸ್ ಆಗ್ತಾ ಇದೆ, ಇಲ್ಲಿ ಕೂಡ ಕರ್ವ್ ಇನ್ಕ್ರೀಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ದ ಸ್ಟ್ರೈನ್ ಆಫ್ ದ ಮೆಟೀರಿಯಲ್. ನೆಕ್ಸ್ಟ್ ವಾಟ್ ಈಸ್ ದಿಸ್ ಪಾಯಿಂಟ್ ಇ? ಪಾಯಿಂಟ್ ಇ ಅನ್ನೋದು ಬಂದು ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ಅಂತ ಕರಿತೀವಿ. ಅದು ಬಂದು ಮ್ಯಾಕ್ಸಿಮಮ್ ಸ್ಟ್ರೆಸಸ್ ಆಫ್ ದ ಮೆಟೀರಿಯಲ್. ಸೊ ಯಾವುದೇ ಒಂದು ಮೆಟೀರಿಯಲ್ ಅಲ್ಲಿ ಈ ಪೊಸಿಷನ್ ಬಂದಿದೆ ಅಂದರೆ ದಿಸ್ ಈಸ್ ದ ಅಲ್ಟಿಮೇಟ್ ಟೆನ್ಸೈಲ್ ಸ್ಟ್ರೆಂತ್ ವಿಚ್ ಹ್ಯಾಸ್ ದ maximum stresses of the material. Next ಬಂದು ಇ ಟು ಎಫ್. ಸೊ ಇ ಟು ಎಫ್ ಬಂದಾಗ ಏನಾಗ್ತಾ ಇರುತ್ತೆ, ಇಲ್ಲಿ ನೆಕ್ಕಿಂಗ್ ಫಾರ್ಮ್ ಆಗ್ತಾ ಇರುತ್ತೆ. ನೆಕ್ಕಿಂಗ್ ಅಂತಂದಾಗ ಏನಾಗುತ್ತೆ, ಮೆಟೀರಿಯಲ್ಲು ಡಯಾಮೀಟರ್ ರೆಡ್ಯೂಸ್ ಆಗ್ತಾ ಇರುತ್ತೆ, ಲೆಂತ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಬಿಫೋರ್ ಫ್ರ್ಯಾಕ್ಚರಿಂಗ್. ಸೊ ದಟ್ ಕ್ರಾಸ್ ಸೆಕ್ಷನ್ ಆಫ್ ಏರಿಯಾ ರೆಡ್ಯೂಸ್ ಆಗ್ತಾ ಇದೆ. ಸೊ ಸ್ಟ್ರೆಸ್ ಮತ್ತು ಸ್ಟ್ರೆಸ್ ಡಿಕ್ರೀಸ್ ಆಗ್ತಾ ಇದೆ, ಸ್ಟ್ರೈನು ಇನ್ಕ್ರೀಸ್ ಆಗ್ತಾ ಇದೆ. ಸ್ಟ್ರೈನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದಾಗ ಏನಾಯಿತು, ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಲೆಂತ್ ಇನ್ಕ್ರೀಸ್ ಆಯಿತು ಅಂದರೆ ಅಲ್ಲಿ ಏನಾಗ್ತದೆ, ಸ್ಟ್ರೆಸ್ ಡಿಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಎಫ್. ಪಾಯಿಂಟ್ ಎಫ್ ಅನ್ನೋದನ್ನ ನಾವೇನಂತ ಕರಿತೀವಿ, ಫ್ರ್ಯಾಕ್ಚರ್ ಅಂತ ಕರಿತೀವಿ. ಫ್ರ್ಯಾಕ್ಚರ್ ಅಂದಾಗ ಏನಾಯಿತು, ಇಲ್ಲಿ ಸರಿಯಾಗಿ ಸ್ಯಾಂಪಲ್ ಕಟ್ ಆಗೋಯ್ತು. ಸೊ ಸ್ಯಾಂಪಲ್ ವಿಲ್ ಕಟ್ ಇನ್ ದ ಫಾರ್ಮ್ ಆಫ್ ಕಪ್ ಆ್ಯಂಡ್ ಕೋನ್ ಶೇಪ್. ಸೊ ಈ ರೀತಿ ಕಪ್ ಆ್ಯಂಡ್ ಕೋನ್ ಶೇಪಲ್ಲಿ ಅದು ಕಟ್ ಆಗಿರುತ್ತೆ. So what is this point G? If possible fracture point. So that in case ಪಾಸಿಬಲ್ ಫ್ರ್ಯಾಕ್ಚರ್ ಪಾಯಿಂಟ್ ಇನ್ ಕೇಸ್ ಹೀಗೆ ಬ್ರೇಕ್ ಡೌನ್ ಆಗಲಿಲ್ಲ ಅಂದರೂ ಹೀಗೆ ಹೋಗಿ ಕೂಡ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಕಿಂಗ್ ಡಸ್ ನಾಟ್ ಅಕರ್ಸ್. ಇಫ್ ನೆಕ್ಕಿಂಗ್ ಅಕರ್ಸ್ ಆಗಲಿಲ್ಲ ಅಂದಾಗ ಅದು ಪಾಯಿಂಟ್ ಜಿಗೆ ಹೋಗ್ತಾ ಇತ್ತು. ನೆಕ್ಕಿಂಗ್ ಅಕರ್ ಆಗಿರೋದ್ರಿಂದ ಪಾಯಿಂಟ್ ಎಫ್ ಅಲ್ಲಿ ಅದು ಬಂದು ಕಟ್ ಆಗಿದೆ. ಸೊ ದಿಸ್ ಈಸ್ ದ ಎಕ್ಸ್ಪ್ಲನೇಷನ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಇದು 5 ಮಾರ್ಕ್ಸ್ ಕ್ವೆಶನ್ಗೆ ಇರುತ್ತೆ. ಸೊ ದಟ್ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಮೇಯ್ನ್ ನೀವು ಡಯಾಗ್ರಾಮ್ನ ಬರೆದು ಡಯಾಗ್ರಾಮ್ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಯು ಕ್ಯಾನ್ ಸ್ಕೋರ್. ಸೊ ಎರಡನೇ ಕ್ವಶನ್ ಈ ರೀತಿ ಇದೆ, ವೈ ದ ಮೈಲ್ಡ್ ಸ್ಟೀಲ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಸ್ಟ್ರಕ್ಚರಲ್ ಅಪ್ಲಿಕೇಶನ್. ಸೊ ಮೈಲ್ಡ್ ಸ್ಟೀಲ್ನ ನಾವು ಜಾಸ್ತಿ ಬಳಕೆ ಮಾಡ್ತೀವಿ ಸ್ಟ್ರಕ್ಚರ್ ಅಪ್ಲಿಕೇಶನಲ್ಲಿ. While cast iron is preferred for machine base and the engine blocks. ಸೊ ಮೈಲ್ಡ್ ಸ್ಟೀಲ್ ಅನ್ನೋದು ಸ್ಟ್ರಕ್ಚರ್ಸ್ ಅಂದರೆ ಎಲ್ಲಿ ಲೋಡ್ಸ್ ಜಾಸ್ತಿ ಇದೆಯೋ ಅಲ್ಲಿ ಲೈಕ್ ಅಲ್ಲಿ ಯೂಸ್ ಮಾಡ್ತೀವಿ. ಕ್ಯಾಸ್ಟ್ ಐರನ್ನ ಮತ್ತು ಮೆಷಿನ್ ಬೇಸ್ನ ಎಲ್ಲಿ ಡೆಡ್ ಲೋಡ್ ಇರುತ್ತೋ ಆ ಜಾಗದಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ಯಾಕೆ? ಸೊ ಮೆಷಿನ್ ಬೇಸ್ ಅಂದಾಗ ನೀವೆಲ್ಲ ಲೇತ್ ಮಿಷಿನ್ಸ್ನ ನೋಡಿದ್ದೀರಾ. ಲೇತ್ ಮಿಷಿನ್ಸ್ನೆಲ್ಲ ಕೂಡ ನಾವು ಕಾಸ್ಟ್ ಐರನ್ನಲ್ಲೇ ಮಾಡಿರ್ತೀವಿ. ಲೇತ್ ಮಿಷಿನ್ಸು ನೀವು ಮೆಷಿನ್ ಶಾಪಲ್ಲಿ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಏನು ನೋಡಿರ್ತೀರೋ ಆ ಎಕ್ವಿಪ್ಮೆಂಟ್ಸ್ಗೆ ಮ್ಯಾಕ್ಸಿಮಮ್ ಬೇಸ್ ಮೆಟಲ್ ಈಸ್ ಆ್ಯನ್ ಕ್ಯಾಸ್ಟ್ ಐರನ್. ಸೊ ಸ್ಟ್ರಕ್ಚರಲ್ ಅಪ್ಲಿಕೇಶನ್ಸ್ ಅಂದರೆ ನಿಮ್ಮ ಮನೆಯಲ್ಲಿ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ಬೋದು. ಕೆಲವೊಂದು ಕಾಂಪೋನೆಂಟ್ಸ್ಗೆ ಲೈಕ್ ಬ್ರಿಡ್ಜಸ್ ಅಥವಾ ಏನಾದರೂ ಒಂದು ಗ್ರಿಲ್ ವರ್ಕ್ ಆಗ್ಬೋದು. ಈ ಥರ ಎಷ್ಟೊಂದು ಜಾಗದಲ್ಲೆಲ್ಲನೂ ನಾವು ಮೈಲ್ಡ್ ಸ್ಟೀಲ್ಸ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಕ್ವೆಶನ್ ಏನಂದರೆ ಯಾಕೆ ಮೈಲ್ಡ್ ಸ್ಟೀಲ್ನ ಸ್ಟ್ರಕ್ಚರ್ ಯೂಸ್ ಮಾಡ್ತೀವಿ, ಕ್ಯಾಸ್ಟ್ ಐರನ್ನ ಮೆಷಿನ್ ಬೇಸ್ಗೆ ಯೂಸ್ ಮಾಡ್ತೀವಿ ಅಂತ ಅರ್ಥ. ಮೈಲ್ಡ್ ಸ್ಟೀಲ್ ಮತ್ತು ಕ್ಯಾಸ್ಟ್ ಐರನ್ ಎರಡನ್ನೂ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ. ಯಾಕೆ ಯೂಸ್ ಮಾಡ್ತೀವಿ ಅಂದಾಗ ಮೈಲ್ಡ್ ಸ್ಟೀಲ್ಗೆ ಅದರದೇ ಆದಂಥ ಒಂದು ಪ್ರಾಪರ್ಟೀಸ್ ಇದೆ. ವಾಟ್ ಈಸ್ ದ ಮೈಲ್ಡ್ ಸ್ಟೀಲ್ ಪ್ರಾಪರ್ಟೀಸ್? ಸೊ ಇಟ್ ಈಸ್ ಡಕ್ಟೈಲ್ ಮೆಟಲ್. ಸೊ ಡಕ್ಟೈಲ್ ಮೆಟಲ್ ಅಂತಂದಾಗ ಏನಾಯಿತು, ವಿ ಕ್ಯಾನ್ ಮೇಕ್ ಇನ್ ಟು ವೈರ್ಸ್ ಅಥವಾ ಶೀಟ್ಸ್ ಆಗಿ ನಾವು ಎಳಿಬೋದು. ಇಟ್ ಅಬ್ಸಾರ್ಬ್ಸ್ ಎನರ್ಜಿ. ಎಷ್ಟೇ ತೂಕ ಕೊಟ್ಟರು ಅದು ಅಬ್ಸಾರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇಟ್ ವಾರ್ನ್ಸ್ ಬಿಫೋರ್ ಫೇಲ್ಯೂರ್ ಅಂತಂದರೆ ಇನ್ ಕೇಸ್ ಆ ಲೋಡ್ ಜಾಸ್ತಿ ಆದಾಗ ಎಲ್ಲಿ ಕ್ರ್ಯಾಕ್ ಬೀಳುತ್ತೆ ಅದಕ್ಕೂ ಮುಂಚೆ ನಮಗೆ ಒಂದು ಇನ್ಫಾರ್ಮೇಷನ್ ಕೊಡೋ ಥರ ಇಟ್ ಶೋಸ್ ದ ಐಡೆಂಟಿಫಿಕೇಶನ್. ಅಂದರೆ ಕಟ್ ಆಗುತ್ತೆ ಅನ್ನೋದು ನಮಗೆ ಮುಂಚೆನೇ ಸೂಚನೆ ತೋರಿಸ್ತಾ ಇರುತ್ತೆ. ಆದರೆ ಕ್ಯಾಸ್ಟ್ ಐರನ್ ಮೆಟಲ್ ಅನ್ನೋದು ಇದಕ್ಕೆ ವಿರುದ್ಧವಾದದ್ದು. ಬ್ರಿಟಲ್ ಅಂದರೆ ತೂಕ ಕೊಟ್ಟಿದ ತಕ್ಷಣ ಅದು ಬ್ರೇಕ್ ಆಗಿಬಿಡುತ್ತೆ. ಎಕ್ಸಾಂಪಲ್ ಇಸ್ ಗ್ಲಾಸ್ಗೆ ಸ್ವಲ್ಪ ತೂಕ ಕೊಟ್ಟಿದ ತಕ್ಷಣ ಹೇಗೆ ಬ್ರೇಕ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಬ್ರಿಟಲ್ ಮೆಟೀರಿಯಲ್. ಆ್ಯಂಡ್ ಇಟ್ ಈಸ್ ರಿಜಿಡ್ ಅಂತಂದಾಗ ಏನಾಯಿತು, ಇದಕ್ಕೆ ಯಾವುದೇ ಥರದ ಒಂದು ಈಲ್ಡು ಇರಲ್ಲ, ಯಾವುದೇ ಥರದ ಒಂದು ಸ್ಟ್ರೆಸ್ಸಸ್ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ಸು ಇದರಲ್ಲಿ ಬರಲ್ಲ. ನೆಕ್ಸ್ಟ್ ಆ್ಯಂಡ್ ಇಟ್ ಡ್ಯಾಮ್ಸ್ ದ ವೈಬ್ರೇಷನ್. ಸೊ ವೈಬ್ರೇಷನ್ ಅಂತಂದಾಗ ಯಾವುದೇ ಒಂದು ಆಪ್ಷನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದೊಂದು ಮಿಷಿನ್ ಇರುತ್ತೆ, ಆ ಮಿಷಿನ್ ಕಂಟಿನ್ಯೂಸ್ ಆಗಿ ವೈಬ್ರೇಷನ್ ಆಗ್ತಾ ಇರುತ್ತೆ. ಸೊ ಆ ವೈಬ್ರೇಷನ್ನ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್. ಓಕೆ, ಇಟ್ ಡ್ಯಾನ್ಸ್ ದ ವೈಬ್ರೇಷನ್ ಮೇಕಿಂಗ್ ಇಟ್ ಪರ್ಫೆಕ್ಟ್ ಫಾರ್ ದ ಹೆವಿ ಮಿಷಿನ್ ಬೇಸ್. ಸೊ ದಟ್ ಅದನ್ನು ಹೆವಿ ಮಿಷಿನ್ ಬೇಸ್ ಆಗಿ ನಾವು ಮಾಡೋದಕ್ಕೆ ತುಂಬ ಸಿಂಪಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ದ
ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ, ಜಸ್ಟಿಫೈ, ಯಾಕೆ ಕಾಸ್ಟ್ ಐರನ್ನು ಮತ್ತು ಯಾಕೆ ಮೈಲ್ಡ್ ಸ್ಟೀಲು, ಜಸ್ಟಿಫೈ ವಿತ್ ಯುವರ್ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಅಂತ ಹೇಳ್ತಾ ಇದ್ದಾನೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ದಿಸ್ ಈಸ್ ದ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ದ ಬ್ರಿಟಲ್ ಮೆಟೀರಿಯಲ್. ಬ್ರಿಟಲ್ ಮೆಟೀರಿಯಲ್ದು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಈ ಥರ ಸ್ಟ್ರೈಟಾಗಿ ಹೋಗುತ್ತೆ, ಕಟ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ದ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ದ ಬ್ರಿಟಲ್ ಮೆಟೀರಿಯಲ್ ಆ್ಯಂಡ್ ದಿಸ್ ಈಸ್ ಅ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಫಾರ್ ದ ಡಕ್ಟೈಲ್ ಮೆಟೀರಿಯಲ್. ಈ ಡಕ್ಟೈಲ್ ಮೆಟೀರಿಯಲ್ ಆಲ್ರೆಡಿ ಪ್ರೀವಿಯಸ್ ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಬ್ರಿಟಲ್ ಮೆಟೀರಿಯಲ್ ಯಾಕಪ್ಪ ಅಂದರೆ 0 to A ಹೋಗಿದ ತಕ್ಷಣ ಏನಾಗುತ್ತೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಸ್ಟ್ರೈನ್ ಇರುತ್ತೆ. ಅದಾದಮೇಲೆ A ಪಾಯಿಂಟ್ ಹೋದಾಗ ದಿಸ್ ಈಸ್ ದ ಅಲ್ಟಿಮೇಟ್ ಸ್ಟ್ರೆಸ್, ಅಂದರೆ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್. ಸೊ ಇಲ್ಲಿ ಸರಿಯಾಗಿ ಅದು ಫ್ರಾಕ್ಚರ್ ಆಗಿಬಿಡುತ್ತೆ. ಸೊ A to Bಗೆ ಬರೋಷ್ಟೊಳಗಾಗಿ ಏನಾಯಿತು, ಇಟ್ ಬಿಕಮ್ ದ ಸಡನ್ ಫ್ರಾಕ್ಚರ್ ಅಕರ್ಸ್. ಸೊ ಇಲ್ಲಿ ಏನಪ್ಪ ಕ್ಯಾರೆಕ್ಟರ್ಸ್ ಇರುತ್ತೆ, ಇಲ್ಲಿ ಈಲ್ಡ್ ಪಾಯಿಂಟ್ ಇರೋದಿಲ್ಲ, ಅದೇ ಥರ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಇರೋದಿಲ್ಲ, ಅಂದರೆ ಎಲಾಂಗೇಷನ್, ಯಾವುದೇ ಥರದ ಉದ್ದ ಆಗೋವಂಥದ್ದು, ನೆಕ್ಕಿಂಗ್ ಆಗೋವಂಥದ್ದು ಏನೂ ಇರೋದಿಲ್ಲ. ಇದರಲ್ಲಿ ಡೈರೆಕ್ಟ್ ಲೀನಿಯರ್ ಎಲಾಸ್ಟಿಕ್ ಬಿಹೇವಿಯರ್ ಇರುತ್ತೆ. ಹಾಗಾಗಿ ಉದಾಹರಣೆಗೆ ಕ್ಯಾಸ್ಟ್ ಐರನ್ನು, ಗ್ಲಾಸು, ಕಾಂಕ್ರೀಟು ಇವನ್ನೆಲ್ಲ ನಾವು ಬ್ರಿಟಲ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಮೈಲ್ಡ್ ಸ್ಟೀಲ್ನ ನಾವು ಡಕ್ಟೈಲ್ ಮೆಟೀರಿಯಲ್ ಅಂತ ಕರಿತೀವಿ. ಅದಕ್ಕೋಸ್ಕರ ಈ ಮೈಲ್ಡ್ ಸ್ಟೀಲ್ನ ನಾವು ಸ್ಟ್ರಕ್ಚರಲ್ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತೀವಿ. ಹಾಗಾಗಿ ಬ್ರಿಟಲ್ ಮೆಟೀರಿಯಲ್ನ ನಾವು ಬೇಸ್ ಮೆಟಲ್ ಅಥವಾ ಇಂಜಿನ್ಗೆ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ಡಕ್ಟೈಲ್ ಆ್ಯಂಡ್ ದ ಬ್ರಿಟಲ್ ಮೆಟೀರಿಯಲ್. ಲೈಕ್ ಮೈಲ್ಡ್ ಸ್ಟೀಲ್ ಮತ್ತು ಕ್ಯಾಸ್ಟ್ ಐರನ್ಗೆ ಇದನ್ನು ನಾವು ಡಿಫ್ರೆನ್ಸ್ನ ಕೊಟ್ಟು ಎಕ್ಸ್ಪ್ಲನೇಷನ್ನ ಬರಿಬೋದು, ಯಾಕೆ ಇದನ್ನು ಬಳಸ್ತೀವಿ ಅಂತ. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ಈಲ್ಡ್ ಪಾಯಿಂಟ್, ಅಲ್ಟಿಮೇಟ್ ಸ್ಟ್ರೆಸ್ ಆ್ಯಂಡ್ ಬ್ರೇಕಿಂಗ್ ಪಾಯಿಂಟ್. ಸೊ ನಾವು ಆಲ್ರೆಡಿ ನೋಡಿದ್ದೀವಿ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮಲ್ಲಿ. ಸೊ ಮೈಲ್ಡ್ ಸ್ಟೀಲಲ್ಲಿ ಏನಾಗ್ತದೆ, ಈಲ್ಡ್ ಪಾಯಿಂಟ್, ಅಲ್ಟಿಮೇಟ್ ಸ್ಟ್ರೆಸ್ ಆ್ಯಂಡ್ ಬ್ರೇಕಿಂಗ್ ಪಾಯಿಂಟ್. ಎಲ್ಲಿ ಫ್ರಾಕ್ಚರ್ ಆಗಿ ಬ್ರೇಕ್ ಆಗುತ್ತೋ ಅದನ್ನು ನಾವು ಬ್ರೇಕಿಂಗ್ ಪಾಯಿಂಟ್ ಅಂತ ಕರಿತೀವಿ. ದಿಸ್ ಈಸ್ ಅ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಸ್ನ ನಾವು ಏನಂತ ಕರಿತೀವಿ, ಅಲ್ಟಿಮೇಟ್ ಸ್ಟ್ರೆಸ್ಸಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಈಲ್ಡ್ ಬಂದಿರೋದನ್ನು ಈಲ್ಡ್ ಸ್ಟ್ರೆಸ್ಸಸ್ ಅಥವಾ ಈಲ್ಡ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ಬ್ರೇಕಿಂಗ್ ಪಾಯಿಂಟ್ ಆರ್ ಫ್ರಾಕ್ಚರ್ ಪಾಯಿಂಟ್ ಇನ್ ದ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್. ಸೊ ಈ ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ನ ಮತ್ತೊಂದು ಸರಿ ನೀವು ಇಲ್ಲೇ ಬರಿಬೇಕು, ಯಾಕಂದರೆ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ಈಲ್ಡ್ ಪಾಯಿಂಟ್ ಆನ್ ದ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಅಂತ ಹೇಳ್ತೇನೆ. ಸೊ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಇದನ್ನು ನಾನು ಇಲ್ಲಿ ಹಾಕಿಲ್ಲ, ಬಿಕಾಸ್ ಅಲ್ಲಿರೋದನ್ನೇ ಇಲ್ಲಿ ಬರಿಬೇಕು. ಸೊ ಮೊದಲನೇದು ಈಲ್ಡ್ ಪಾಯಿಂಟ್ ಯಾಕೆ ಆಗುತ್ತೆ ಅಂತಂದಾಗ, ಈಲ್ಡ್ ಪಾಯಿಂಟಲ್ಲಿ ಎಲಾಸ್ಟಿಕ್ ಬಿಹೇವಿಯರ್ ಟು ದ ಪರ್ಮನೆಂಟ್ ಪ್ಲಾಸ್ಟಿಕ್. ಈಲ್ಡ್ ಪಾಯಿಂಟಿಗೆ ಬಂದಿದ ತಕ್ಷಣ ಏನಾಗುತ್ತೆ, ಎಲಾಸ್ಟಿಸಿಟಿ ಬಂದು ಪರ್ಮನೆಂಟ್ ಆಗಿ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗಿಬಿಡುತ್ತೆ. ಸೊ ಸ್ಟೀಲ್ ವಿಲ್ ನಾಟ್ ರಿಟರ್ನ್ ಟು ಇಟ್ಸ್ ಒರಿಜಿನಲ್ ಶೇಪ್. ಸೊ ಅದು ಇಲ್ಲಿಗೆ ಬಂದಾದ್ಮೇಲೆ ಮತ್ತೆ ವಾಪಸ್ ಅದು ಒರಿಜಿನಲ್ ಶೇಪ್ಗೆ ಹೋಗೋದಿಲ್ಲ. ಅದಕ್ಕೆ ನಾವು ಅದನ್ನು ಈಲ್ಡ್ ಆಗಿಬಿಟ್ಟಿದೆ ಆ ಪಾಯಿಂಟಿಗೆ, ಅಂದರೆ ಇಟ್ ಕೆನಾಟ್ ಗೋ ಬ್ಯಾಕ್ ಟು ಒರಿಜಿನಲ್ ಪೊಸಿಷನ್ ಅಂತ ಅರ್ಥ. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪ ಅಂತಂದರೆ, ದಿಸ್ ಈಸ್ ಅ ಈಲ್ಡ್ ಲೋಡ್ ಬೈ ದಿ ಒರಿಜಿನಲ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇಲ್ಲಿರೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಇಫ್ ಯು ವಾಂಟ್ ಟು ರೈಟ್ ಯು ಕ್ಯಾನ್ ರೈಟ್ ಇಟ್. ನೆಕ್ಸ್ಟ್ ಈಸ್ ಅಲ್ಟಿಮೇಟ್ ಸ್ಟ್ರೆಸ್. ಅಲ್ಟಿಮೇಟ್ ಸ್ಟ್ರೆಸ್ ಅಂದರೆ ಈ ಮ್ಯಾಕ್ಸಿಮಮ್ ಪಾಯಿಂಟಿಗೆ ಹೋಗಿ ರೀಚ್ ಆಗಿರುತ್ತೆ. ದಟ್ ಈಸ್ ಅ ಮ್ಯಾಕ್ಸಿಮಮ್ ಲೋಡ್. ಈ ಪಾಯಿಂಟಿಗೆ ಬಂದಿದೆ ಅಂದರೆ ದಟ್ ಈಸ್ ಅ ಮ್ಯಾಕ್ಸಿಮಮ್ ಲೋಡ್ ವಿತ್ ಸ್ಟ್ಯಾಂಡ್ಸ್ ದ ಮೆಟೀರಿಯಲ್ ಬಿಫೋರ್ ನೆಕ್ಕಿಂಗ್. ಸೊ ಇಲ್ಲಿಗೆ ಬಂದಿದ ತಕ್ಷಣ ಅದೇ ಮ್ಯಾಕ್ಸಿಮಮ್ ಲೋಡ್ನ ಇಟ್ಕೊಂಡಿರುತ್ತೆ ಟು ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವಿತೌಟ್ ನೆಕ್ಕಿಂಗ್. ಅದಾದಮೇಲೆ ಏನಾಗಿರುತ್ತೆ, ಡಿಕ್ರೀಸ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ನೆಕ್ಕಿಂಗ್ ಆಗ್ತಾ ಬರುತ್ತೆ. ಅದಾದ್ಮೇಲೆ ಒಂದು ಪಾಯಿಂಟ್ಗೆ ಅದು ಫೇಲ್ಯೂರ್ ಆಗಿಬಿಡುತ್ತೆ. ಸೊ ನೆಕ್ಕಿಂಗ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅನ್ಕೊಂತೀನಿ. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಟೆನ್ಸೈಲ್ ಲೋಡ್ ಆಫ್ ದ ಮೆಟೀರಿಯಲ್ ವಿತ್ ಸ್ಟ್ಯಾಂಡ್ಸ್ ಪರ್ ಯೂನಿಟ್ ಏರಿಯಾ. ಸೊ ಲಾಸ್ಟ್ ಪಾಯಿಂಟ್ ಇಸ್ ಬ್ರೇಕಿಂಗ್ ಪಾಯಿಂಟ್. ಸೊ ಬ್ರೇಕಿಂಗ್ ಪಾಯಿಂಟ್ ಅಂದರೆ ಏನು, ದ ಆ್ಯಕ್ಚುಯಲ್ ಸ್ಟ್ರೆಸ್ಸಸ್ ದಟ್ ಫಿಸಿಕಲ್ ಸೆಪರೇಷನ್ ಆ್ಯಂಡ್ ರಪ್ಚರ್ ಆಫ್ಟರ್ ದ ಸಿಗ್ನಿಫಿಕೆಂಟ್ ನೆಕ್ಕಿಂಗ್. ಸೊ ಏನಾಗ್ತಾಯಿದೆ, ಇಲ್ಲಿ ಮೆಟೀರಿಯಲ್ ನೀವು ಆ್ಯಕ್ಚುಯಲ್ ಆಗಿ ನೆಕ್ಕಿಂಗ್ ಆಗಿದ ತಕ್ಷಣ ಏನಾಯಿತು, ಫ್ರ್ಯಾಕ್ಚರ್ ಆಗಿಬಿಡತ್ತೆ. ಸೊ ಫ್ರ್ಯಾಕ್ಚರ್ ಪಾಯಿಂಟ್ನ ನಾನು ನಿಮಗೆ ತೋರಿಸಿದ್ದಲ್ಲ, ಫ್ರ್ಯಾಕ್ಚರ್ ಆಗೋಷ್ಟೊಳಗೆ ಏನಾಗಿರುತ್ತೆ, ಈ ನೆಕ್ಕಿಂಗ್ ಆಗ್ತಾ ಇರುತ್ತೆ. ಅಲ್ಟಿಮೇಟ್ ಸ್ಟ್ರೆಸ್ ಆದಮೇಲೆ ಒಂದು ಲಿಮಿಟ್ಗೆ ಹೋಗಿದ ತಕ್ಷಣ it will get breaks and it separate the two pieces in the form of cup and cone shape. Okay na? So this is the breaking point significance after necking. So ಈಗ ನಾನು ಡಿಸ್ಕಸ್ ಮಾಡಿರೋವಂಥ 3 ಕ್ವೆಶನ್ಸ್ ಏನಿದೆ ದಟ್ ಈಸ್ ಫಾರ್ 5 ಮಾರ್ಕ್ಸ್. ಸೊ 5 ಮಾರ್ಕ್ಸ್ ಕಂಟೆಂಟ್ ಇದೆ. ನೀವು ಥರ್ಡ್ ಸೆಮಿಸ್ಟರಲ್ಲಿ ಇದ್ದೀರಾ, ಸೊ ದಟ್ ಎಲ್ಲ ಕ್ವೆಶನ್ಸ್ಗೂ ಕೂಡ ಮೇಜರ್ ಆನ್ಸರ್ಸ್ ಏನಿರುತ್ತೋ ಅದೇ ರೀತಿಯೇ ಇರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್ ವೆರಿ ವೆರಿ ಸಿಂಪಲ್. ಪ್ರಾಬ್ಲಮ್ಸ್ ಆರ್ ವೆರಿ ಈಸಿ ಇಫ್ ಯು ಪ್ರಾಕ್ಟೀಸ್ ಮೋರ್. ಸೊ ದ ಬಾರ್ ಈಸ್ ಗಿವನ್ ಇನ್ ಯೂನಿವರ್ಸಲ್ ಟೆನ್ಸೈಲ್ ಮಿಷಿನ್. ಸೊ ಯೂನಿವರ್ಸಲ್ ಟೆನ್ಸೈಲ್ ಮಿಷಿನ್ ಅಂದರೆ UTM ಮಿಷಿನಲ್ಲಿ ನಮಗೆ ಒಂದು ಬಾರ್ನ ಕೊಟ್ಟಿದ್ದಾನೆ ಅಂತೆ. ಸೊ ಬಾರ್ observes that this is the your tensile specimen ಅಂತ ಅಂದ್ಕೊಳ್ಳಿ.
ಸೊ ಟೆನ್ಸೈಲ್ ಸ್ಪೆಸಿಮೆನ್ ಈ ರೀತಿ ಇದೆ. ಸೊ ವಿಚ್ ಹ್ಯಾಸ್ ದ ಲೋಡ್ ಆಫ್, ಸೊ ಇದು ಲೋಡ್ ಎಳ್ಕೊಳ್ತಾ ಇದೆ. ವಾಟ್ ಈಸ್ ದ ಲೋಡ್ ಇಸ್ 40 ಕಿಲೋ ನ್ಯೂಟನ್. ಇಲ್ಲಿದೆಲ್ಲ ಸ್ಯಾಂಪಲ್, ಈ ಸ್ಯಾಂಪಲ್ನ ಇಲ್ಲಿ ಇಟ್ಟಿದ್ದೀನಿ. ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದ ಬಾರ್, ಸೊ ದಟ್ ಇಲ್ಲಿ ಲೆಂತ್ ಏನಿದೆ ಈ ಲೆಂತ್ನ ನಾವು ಮತ್ತೆ ಎಕ್ಸ್ಟೆನ್ಷನ್ ಆಗಿದೆ ಅಂದರೆ ಲೋಡ್ 40 ಕಿಲೋ ನ್ಯೂಟನ್ ಆದಮೇಲೆ ಎಕ್ಸ್ಟ್ರಾ ಆಗಿದೆ. ಸೊ ದಟ್ ಈಸ್ ಯುವರ್ ಟೋಟಲ್ 0.28 mm. ಡಿಟರ್ಮೈನ್ ದ ಯಂಗ್ಸ್ ಮಾಡ್ಯುಲಸ್ ಆಫ್ ದ ಮೆಟೀರಿಯಲ್. ಯಂಗ್ಸ್ ಮಾಡ್ಯುಲಸ್ ಅಂದರೆ ಇ. ವಾಟ್ ಈಸ್ ಇ? ಇನ ನೀವು ಫೈಂಡ್ ಮಾಡಬೇಕು. ಸೊ ಹೇಗೆ ಫೈಂಡ್ ಮಾಡ್ತೀರಾ? ಮೊದಲನೇದು ತುಂಬ ಸಿಂಪಲ್. ನೀವು ಕೊಟ್ಟಿರೋ ಗಿವನ್ ಡೇಟಾನ ಫಸ್ಟ್ ಬರ್ಕೊಳ್ಳಿ. ಸೊ ಅದು ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ ಪ್ರಾಬ್ಲಮ್ ಮಾಡೋದಕ್ಕೆ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ, ನಿಮ್ಗೆ ಏನೇನು ಕೊಟ್ಟಿದ್ದಾರೋ ಅದನ್ನು ಇಲ್ಲಿ ಬರ್ಕೋಬೇಡಿ. ಸೊ ಗಿವನ್ ಡೇಟಾ ಅಂತ ಬರ್ಕೊಳ್ಳಿ. ಫಸ್ಟ್ ಲೋಡ್ ಕೊಟ್ಟಿದ್ದಾನೆ, ಸೊ 40 ಕಿಲೋ ನ್ಯೂಟನ್. ಆ ಕಿಲೋ ನ್ಯೂಟನ್ನ ನಾವು 10⁻³ ನ್ಯೂಟನ್ ಅಂತ ಬರ್ಕೊಳ್ತೀವಿ. ಟೋಟಲ್ ಎಕ್ಸ್ಟೆನ್ಷನ್ ಅಂತಂದಾಗ ಏನಾಯಿತು, ಇದನ್ನು ಡೆಲ್ಟಾ ಎಲ್ ಅಂತ ಬರಿತೀವಿ. ಸೊ ಇಲ್ಲಿ ಕೊಟ್ಟಿರೋ ಡೆಲ್ಟಾ ಎಲ್ ವ್ಯಾಲ್ಯೂಸ್ನ ಇಲ್ಲಿ ಬರ್ಕೊಳ್ತೀವಿ. ಅದಾದಮೇಲೆ ಇಲ್ಲಿ ಫಿಗರಲ್ಲಿ ಕೊಟ್ಟಿದ್ದಾರೆ ನಿಮಗೆ ಫಸ್ಟ್ದು, ಇದನ್ನು 1 ಅಂತ ಅಂದ್ಕೊಳ್ಳಿ, ಇದನ್ನು 2 ಅಂತ ಅಂದ್ಕೊಳ್ಳಿ, ಇದನ್ನು 3 ಅಂತ ಅಂದ್ಕೊಳ್ಳಿ. ಸೊ ಫಸ್ಟ್ ಒನ್ಗೆ ಡಯಾಮೀಟರ್ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ. ಸೆಕೆಂಡ್ ಒನ್ಗೆ ಡಯಾಮೀಟರ್ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ. ಥರ್ಡ್ ಒನ್ಗೆ ಡಯಾಮೀಟರ್ ಕೊಟ್ಟಿದ್ದಾನೆ, ಲೆಂತ್ ಕೊಟ್ಟಿದ್ದಾನೆ. ಸೊ ಎಲ್ಲ ಕಡೆನೂ ನಾವು ಆ ಒಂದು ಡಯಾಮೀಟರ್ ಲೆಂತ್ಗೆ ನಾವು ಏರಿಯಾ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ವಾಟ್ ಈಸ್ ದ ಏರಿಯಾ ಆಫ್ ಎ ರಾಡ್? ಫಸ್ಟ್ ಒನ್ಗೆ 1 ಅಂತ ಅಂದ್ಕೊಳ್ಳೋಣ, A1. ಅದಕ್ಕೆ ನಾವು ಏನಂತ ಹಾಕ್ಕೊಳ್ತೀವಿ, π/4 ಇಂಟು d⁻². ಇಲ್ಲಿ 1 ಇರೋದ್ರಿಂದ ನೀವು ಇಲ್ಲಿ 1 ಅಂದ್ಕೊಳ್ಳಿ. ಸೇಮ್ ಇದೇ ಥರ 2, ಇದೇ ಥರ 3. ಸೊ ಇಲ್ಲಿ ಡಯಾಮೀಟರ್ ಇದೆ 25, ಇಲ್ಲಿ 25 ಹಾಕಿ ಕ್ಯಾಲ್ಸಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ 20 ಇದೆ, ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ 25 ಇದೆ, ಕ್ಯಾಲ್ಕುಲೇಟ್ ಮಾಡಿ. ಸೊ ಎ ಮತ್ತು ಡಿ ಅಂದರೆ 1 ಮತ್ತು 3 ಸೇಮ್ ಇರೋದ್ರಿಂದ ಇಲ್ಲಿ ನಾವು A3 = A1 ಅಂತ ಹಾಕ್ಕೊಂಡು ಮಾಡ್ಬೋದು, ಇಲ್ಲ ಮೂರನೇದು ನೀವು ಸಾಲ್ವ್ ಮಾಡಿ ಇಡ್ಬೋದು. ಸೊ ಫಸ್ಟ್ ಏರಿಯಾನ ನೀವು ಫೈಂಡ್ ಮಾಡ್ಕೊಬಿಟ್ವಿ. ಸೊ ಏರಿಯಾನ ಫೈಂಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ, ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ದಟ್ ಈಸ್ ಕ್ಯಾಪಿಟಲ್ E = ಅಂತ ಬರ್ಕೊಳ್ಳಿ. ಸೊ ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂದರೆ ನೆಕ್ಸ್ಟ್ ಏರಿಯಾ ಎಲ್ಲ ಫೈಂಡ್ ಆದಮೇಲೆ ನಮಗಲ್ಲಿ ಟೋಟಲ್ ಎಕ್ಸ್ಟೆನ್ಷನ್ ಫಾರ್ಮುಲಾ ಅಂತ ಇದೆ. ನಾನು ನಿಮಗೆ CO1 ಅಲ್ಲಿ ಫಾರ್ಮುಲಾಸ್ ಕೊಟ್ಟಿದ್ದೀನಿ. ಡೆಲ್ಟಾ ಎಲ್ = PL/AE ಅಂತ, ಓಕೆನಾ. ಸೊ ದಿಸ್ ಈಸ್ ಅ ಟೋಟಲ್ ಎಕ್ಸ್ಟೆನ್ಷನ್ ಲೆಂತ್ ಫಾರ್ಮುಲಾ. ಸೊ ಈ ಡೆಲ್ಟಾ ಎಲ್ನ ಕ್ವೆಶನಲ್ಲಿ ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ, ಹಾಗೆ ಎ ಕೊಟ್ಟಿದ್ದಾರೆ, ಅದಾದಮೇಲೆ ಎಲ್ಲೂ ಕೊಟ್ಟಿದ್ದಾರೆ. ಇ ಏನು ಅಂತ ಕಂಡುಹಿಡಿಬೇಕು. ಸೊ ಇಲ್ಲಿ ಕಂಡುಹಿಡಿಬೇಕಾಗಿರೋದು ಏನು, ಇ ಏನು ಅಂತ ಕಂಡುಹಿಡಿಬೇಕು. ಸೊ ಈಗ ಇದರಲ್ಲಿ ನಾವೇನು ಮಾಡ್ತೀವಿ, ಡೆಲ್ಟಾ ಎಲ್ = P/E ಅಂತ ಹಾಕೊಂಡಿದ್ದೀವಿ. ಸೊ ಪ್ರತಿಯೊಂದಕ್ಕೂ ಲೆಂತ್ ಬೇರೆ ಇದೆ, ಏರಿಯಾ ಬೇರೆ ಇದೆ, ಆದರೆ ಈ ಒಂದೇ ಬರುತ್ತೆ. ಲೋಡು ಒಂದೇ ಇದೆ. ಸೊ ಅದನ್ನು ಎರಡನ್ನೂ ಆಚೆಗೆ ಹಾಕ್ಕೊಂಡಿದ್ದೀವಿ. ಸೊ ಡೆಲ್ಟಾ ಎಲ್ = PL. ಇಲ್ಲಿ ಯಾಕೆ L1, L2, L3 ಅಂದಾಗ ಏರಿಯಾಗೆ ಎಲ್ ಬೇರೆ ಇರುತ್ತೆ, ಹಾಗಾಗಿ L1 ಅಂತ ಬರ್ಕೊಳ್ತೀವಿ. ಸೊ ಇಲ್ಲಿ L/Aನ ಆಚೆ ತೊಗೊಂಡು P/Aನ ಒಳಗಡೆ ಹಾಕ್ಕೊಂಡಿದ್ದೀವಿ. ಸೊ L/A1, L2/A2, L3/A3, ಅದೇ ಥರ 3 Lsಗೂ ಹಾಕ್ಕೊಂಡಿದ್ದೀವಿ. ಸೊ L1 ಜಾಗ ನಮಗೆ ಗೊತ್ತಿದೆ 150, ಏರಿಯಾ ನಾವು ಕಂಡುಹಿಡಿದಿದ್ದೀವಿ, ಹಾಕಿದ್ದೀವಿ. L2 ಸೇಮ್ ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡಿ ಆದಮೇಲೆ ಈ ಒಂದು ವ್ಯಾಲ್ಯೂಸ್ನ ನಾವಿಲ್ಲಿ ಸಾಲ್ವ್ ಮಾಡ್ಕೊಳ್ತೀವಿ. ಓಕೆ, ಇದೇ ಥರ ಸಾಲ್ವ್ ಮಾಡಿಕೊಂಡು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಹೇಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಈನ ಈ ಕಡೆ ಕಳಿಸಿ ಈ 0.2ನ ಈ ಕಡೆಗೆ ಎಳ್ಕೊತೀವಿ. ಎಳ್ಕೊಂಡಾದ್ಮೇಲೆ ಇಷ್ಟನ್ನು ನೀವು ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆಗೆ ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ E = 201 Nm² ಅಂತ. ಸೊ Nm² ಅನ್ನೋದನ್ನ ಯು ಕ್ಯಾನ್ ಆಲ್ಸೋ ರೈಟ್ ಲೈಕ್ 201 GPa. ಸೊ ದಿಸ್ ಈಸ್ ಯುವರ್ ಆನ್ಸರ್ ಫಾರ್ ಇ. ಸೊ ಇಲ್ಲಿ ಟೋಟಲ್ ಎಕ್ಸ್ಟೆನ್ಷನ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತಂದಾಗ ಯು ಶುಡ್ ಯೂಸ್ ದಿಸ್ ಫಾರ್ಮುಲಾ ಫಾರ್ ದಿ ಬಾರ್. ಸೊ ದಿಸ್ ಈಸ್ 10 ಮಾರ್ಕ್ಸ್ ಕ್ವಶನ್. ತುಂಬ ಈಸಿಯಾಗಿ 5 ಮಿನಿಟ್ಸಲ್ಲಿ ಯು ಕ್ಯಾನ್ ಸ್ಕೋರ್ 10 ಮಾರ್ಕ್ಸ್. ಸೊ ದಟ್ ದಿಸ್ ಈಸ್ ಈಸಿ. ಸೊ ಈ ಕ್ವೆಶನಲ್ಲಿ ನಾವು ಯೂಸ್ ಮಾಡಿದ್ದು ಎರಡು ಫಾರ್ಮುಲಾ, ಒಂದು ಏರಿಯಾ ಫಾರ್ಮುಲಾ, ಇನ್ನೊಂದು ಟೋಟಲ್ ಎಕ್ಸ್ಟೆನ್ಷನ್ ಫಾರ್ಮುಲಾ. ತುಂಬ ಈಸಿಯಾಗಿ ನೀವು ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಕೋಬೋದು. ಸೊ ದಟ್ ಡೋಂಟ್ ಸ್ಕಿಪ್ ಆ್ಯಂಡ್ ಡೋಂಟ್ ಲೀವ್ ದ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಕ್ವೆಶನ್ ಸೊ ಈ ರೀತಿ ಇದೆ. ಟೆನ್ಸೈಲ್
ಟೆಸ್ಟ್ ವಾಸ್ ಕಂಡಕ್ಟೆಡ್ ಇನ್ ದ ಮೈಲ್ಡ್ ಸ್ಟೀಲ್ ಬಾರ್. ಇಲ್ಲಿ ಆಗಲೇ ಡಯಾಗ್ರಾಮಲ್ಲಿ ಕೊಟ್ಟಿದ್ರು, ಸೊ ದಟ್ ನಿಮಗೆ ಚಿಕ್ಕದಾಗಿ ಅನ್ನಿಸ್ತಿತ್ತು. ಇಲ್ಲಿ ಎಲ್ಲ ಅವನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಡಯಾಮೀಟರ್ ಆಫ್ ದ ಸ್ಟೀಲ್ ಬಾರ್ ಎಷ್ಟು? 3 ಸೆಂಟಿಮೀಟರ್. ಅದಕ್ಕೂ ಮುಂಚೆ ಟೆನ್ಸೈಲ್ ಟೆಸ್ಟ್ ಅಂದಿದ ತಕ್ಷಣ ನೀವು ಒಂದು ಟೆನ್ಸೈಲ್ ಸ್ಯಾಂಪಲ್ನ ಬರ್ಕೊಂಬಿಡಿ, ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಸೊ ದಿಸ್ ಈಸ್ ದ ಸ್ಯಾಂಪಲ್ ಆಫ್ ದ ಟೆನ್ಸೈಲ್ ಟೆಸ್ಟ್. ಸೊ ಟೆನ್ಸೈಲ್ ಟೆಸ್ಟ್ ಡಯಾಮೀಟರ್ ಎಷ್ಟಿದೆ? 3 ಸೆಂಟಿಮೀಟರ್ ಇದೆ. ಡಯಾಮೀಟರ್ ಈಸ್ 3 ಸೆಂಟಿಮೀಟರ್. ಇಲ್ಲಿ ನಾವು ಬರ್ಕೊಂಡಿದ್ದೀವಿ ಡಯಾಮೀಟರ್ ಈಸ್ 3 ಸೆಂಟಿಮೀಟರ್. ಸೊ ಇಲ್ಲಿ 3 ಸೆಂಟಿಮೀಟರ್ನ mm ಕನ್ವರ್ಟ್ ಮಾಡಿದ್ದಾರೆ. ಸೊ ದಟ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಟು ವಾಟ್? 10 mm. ಸೊ ದಟ್ ಅದನ್ನು 3 ಸೆಂಟಿಮೀಟರ್ನ ಮಲ್ಟಿಪ್ಲೈ ಮಾಡಿದಾಗ 30 mm ಆಗಿ ಬರುತ್ತೆ. ಸೊ ಗೇಜ್ ಲೆಂತ್ ಆಫ್ ದ ಬಾರ್, so this is the length of the bar is 20 centimeter. So that this is the length of the bar is 20 centimeter. Gauge length ಅಂದರೆ ಒರಿಜಿನಲ್ ಲೆಂತ್ ಅಂತ ಅರ್ಥ. ನೆಕ್ಸ್ಟ್ ಈಸ್ ಲೋಡ್ ಎಲಾಸ್ಟಿಕ್ ಲಿಮಿಟ್. ಎಲಾಸ್ಟಿಕ್ ಲಿಮಿಟ್ ಅಂದಾಗ ನೀವು ಬರ್ಕೋಬೇಕಾಗಿರೋದೇನು? ಕ್ಯಾಪಿಟಲ್ ಇ. ಸೊ ಎಲಾಸ್ಟಿಕ್ ಲಿಮಿಟ್ ದಟ್ ಈಸ್ ಕ್ಯಾಪಿಟಲ್ ಇ. ಕಿಲೋ ನ್ಯೂಟನ್ನ ಅವನು 10⁻³ ಅಲ್ಲಿ ಬರೆದಿದ್ದಾನೆ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಆಫ್ ಲೋಡ್ ಈಸ್ 150 kilonewton. So extension of the load is 150 kilonewton. ಅದಾದಮೇಲೆ ವಾಟ್ ಈಸ್ ದಿಸ್ ಎಕ್ಸ್ಟೆನ್ಷನ್ ಆಫ್ ದ ಲೋಡ್? ದಿಸ್ ಈಸ್ ಅ ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದ ಲೆಂತ್. ಸಿ ಲೋಡ್ಗೆ ಕಿಲೋನ್ಯೂಟನಲ್ಲಿದೆ, ಲೆಂತ್ಗೆ mm ಅಲ್ಲಿದೆ. ಸೊ ಅದನ್ನು ಡೆಲ್ಟಾ ಎಲ್ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಮ್ಯಾಕ್ಸಿಮಮ್ ಲೋಡ್ ಇದರಲ್ಲಿ ಯೂಸ್ ಮಾಡಿರೋವಂಥದ್ದು 380 kilonewton. ಸೊ ದಟ್ ಈಸ್ ಯುವರ್ ಮ್ಯಾಕ್ಸಿಮಮ್ ಲೆಂತ್. ಟೋಟಲ್ ಎಕ್ಸ್ಟೆನ್ಷನ್, ಸೊ ಟೋಟಲ್ ಎಕ್ಸ್ಟೆನ್ಷನ್ ಅಂದರೆ ಏನು? ಡೆಲ್ಟಾ ಎಲ್. ಸೊ ಮ್ಯಾಕ್ಸಿಮಮ್ ಲೋಡ್ಗೆ ಎಕ್ಸ್ಟೆನ್ಷನ್ ಆಗಿರೋವಂಥದ್ದೇನು? ಡೆಲ್ಟಾ ಎಲ್ ಇಸ್ 60 mm. ಸೊ ಈ ಗಿವನ್ ಡೇಟಾನ ನಾವು ಈ ರೀತಿ ಬರ್ಕೊಳ್ತೀವಿ, ಓಕೆನಾ? ಸೊ ಈ ರೀತಿ ಬರ್ಕೊಂಡಾಗ ನಿಮಗೆ ತುಂಬ ಸಿಂಪಲ್ ಆಗುತ್ತೆ. ಸೊ ಇಲ್ಲಿ ಸ್ಪೆಸಿಮಲ್ ಮೇಲೆ ಆದರೂ ಬರ್ಕೋಬೋದು, ಅಥವಾ ನೀವು ಹಾಗೆ ಗಿವನ್ ಡೇಟಾನಾದ್ರೂ ನೀವು ಬರ್ಕೋಬೋದು. ಸೊ ಇದರಲ್ಲಿ ನಿಮಗೆ 2 ಡಯಾಮೀಟರ್ಸ್ ಕೊಟ್ಟಿದ್ದಾನೆ. ಎಲ್ಲಿ ಡಯಾಮೀಟರ್ ಕೊಟ್ಟಿದ್ದಾನೆ ಅಲ್ಲಿ ಸರಿಯಾಗಿ ನೀವು ಫಸ್ಟ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡ್ಕೋಬೇಡಿ. ಸೊ ಫಸ್ಟ್ ಡಯಾಮೀಟರ್ ಅವ್ರು ಕೊಟ್ಟಿರೋದು 3 ಸೆಂಟಿಮೀಟರ್ ಅಂದರೆ 30 mm. ಸೆಕೆಂಡ್ ಡಯಾಮೀಟರ್ ಅವ್ರು ಕೊಟ್ಟಿರೋದು ನಿಮಗೆ 22.5 ಸೆಂಟಿಮೀಟರ್. ಸೊ ಎರಡಕ್ಕೂ ಫಸ್ಟ್ ಡಯಾಮೀಟರ್ನ ನಾವು ಒರಿಜಿನಲ್ ಡಯಾಮೀಟರ್ ಅಂತ, ಡಯಾಮೀಟರ್ ಚಿಕ್ಕದಾಗಿದೆ ಅಂತಂದಾಗ ಅಲ್ಲಿ ಫೈನಲ್ ಡಯಾಮೀಟರ್. ಫಸ್ಟ್ ಎರಡಕ್ಕೂ ಕೂಡ ನಾವು ಫಾರ್ಮುಲಾ ಹಾಕಿ ಏರಿಯಾನ ಫೈಂಡ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಏರಿಯಾ ಆಫ್ ದ ಫಾರ್ಮುಲಾ? A is equals to π/4 ಇಂಟು ಡಿ ಸ್ಕ್ವಯರ್. ಸೊ ಇಲ್ಲಿ ಒರಿಜಿನಲ್ ಏರಿಯಾ ಅಂದಾಗ ಒರಿಜಿನಲ್ ಹಾಕ್ಕೊಳ್ತೀವಿ, ಇನ್ ಕೇಸ್ ಫೈನಲ್ ಏರಿಯಾ ಅಂದಾಗ ಫೈನಲ್ ಏರಿಯಾ ಹಾಕ್ಕೊಳ್ತೀವಿ. ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಈಸ್ ಸೇಮ್. ಓಕೆ, ಫಸ್ಟ್ ಏರಿಯಾನ ನೀವು ಫಸ್ಟ್ ಫೈಂಡ್ ಮಾಡ್ಕೋಬೇಡಿ. ಸೊ ನೆಕ್ಸ್ಟ್ ಏರಿಯಾನ ಫೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಅವರು ಟೋಟಲ್ ಎಕ್ಸ್ಟೆನ್ಷನ್ ಲೆಂತ್ ಅಂದರೆ ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಈನ ಕಂಡುಹಿಡಿಬೇಕಂತ ಹೇಳಿದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು PL/AE. ಸೊ PL/AE. ಸೊ ನಾವಿಲ್ಲಿ ನಿಮಗೆ ಈ ಫಾರ್ಮುಲಾನ ಹೇಳಿದ್ದೀವಿ. ಟೋಟಲ್ ಎಕ್ಸ್ಟೆನ್ಷನ್ ಆಫ್ ದ ಮೆಟೀರಿಯಲ್, ಮ್ಯಾಕ್ಸಿಮಮ್ ಟೋಟಲ್ ಎಕ್ಸ್ಟೆನ್ಷನ್ ಎಷ್ಟಿತ್ತು? ಫಸ್ಟ್ ಎಕ್ಸ್ಟೆನ್ಷನ್ ಫಾರ್ ದಿ ಲೋಡ್ ಈಸ್ 0.21 ಇತ್ತು. ಲೋಡ್ ಬಂದಾಗ ಅಲ್ಲಿ ನಿಮಗೆ 150 kilonewton ಇತ್ತು. ಲೆಂತ್ ಬಂದಾಗ ನಿಮಗೆ ಒರಿಜಿನಲ್ ಲೆಂತ್ ವಾಸ್ 200. ಏರಿಯಾ ಬಂದಾಗ AO ಏನಿರುತ್ತೆ 706.86ನ ಹಾಕಬೇಕು. ಇ ಅನ್ನೋದು ಗೊತ್ತಿಲ್ಲ. ಸೊ ಇವಾಗ ನಾವು ಆಲ್ರೆಡಿ ಒಂದು ಕ್ವಶನಲ್ಲಿ ಮಾಡಿದ್ವಲ್ಲ, ಅದೇ ಥರನೇ ಇಲ್ಲಿ ನಾವು ಈ ಫಾರ್ಮುಲಾಗೆ 0.21 ಅಂತ ಬರಿತೀವಿ. ಇಸ್ ಈಕ್ವಲ್ಸ್ ಟು 150 ಇಂಟು 10⁻³ ಅಂತ ಬರೀತೀವಿ. ಅದಾದಮೇಲೆ ಲೆಂತ್ ಬಂದು 200 ಅಂತ ಬರೀತೀವಿ. ಆಮೇಲೆ ಕೆಳಗಡೆ ಏರಿಯಾ ಬಂದು 706 ಅಂತ ಬರೀತೀವಿ. ಅದಾದಮೇಲೆ ಇಂಟು ಇ ಅಂತ ಬರ್ಕೊಂಡಿರ್ತೀವಿ. ಸೊ ನಿಮಗೆ ಗೊತ್ತಿದೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡೋದು. ಈ 706 ಇಂಟು ಇ ಅನ್ನೋದು ಈ ಕಡೆ ಕಳಿಸಿ, 0.21 ಅನ್ನೋದು ಈ ಕಡೆ ಕಳಿಸ್ತೀರಾ. ಅದಾದಮೇಲೆ 706 ಇಂಟು ಇ ಅನ್ನೋದು ಹಾಗೆ ಇರುತ್ತೆ. ಇದು ಡಿವೈಡ್ ಆದಮೇಲೆ ಆ 706 ಅನ್ನೋದು ಇನ ಅಲ್ಲೇ ಬಿಟ್ಟು ಅಲ್ಲಿ ಬಂದಿರೋ ಆನ್ಸರ್ ಕೆಳಗಡೆಗೆ 706.86ನ ಮತ್ತೆ ಡಿವೈಡ್ ಮಾಡ್ತೀರಾ. ಡಿವೈಡ್ ಮಾಡಿದಾಗ ಯು ವಿಲ್ ಗೆಟ್ ದ ಇ ವ್ಯಾಲ್ಯೂ ಇಸ್ 202 Newton/mm² ಆರ್ 202 GPa ಅಂತ 202.1 GPa ಅಂತ ಬರುತ್ತೆ. ಸೊ ದಿಸ್ ಈಸ್ ದ ಯಂಗ್ಸ್ ಮಾಡ್ಯುಲಸ್ ಕ್ಯಾಲ್ಕುಲೇಷನ್ ಫಾರ್ 150 kilonewton ಡೇಟಾ. ಇನ್ನೊಂದಿದೆ 380 kilonewton ಡೇಟಾ, ಓಕೆನಾ? ಸೊ ಅದನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಸ್ಟ್ರೆಸ್ಸಸ್ ಆಫ್ ದಿ ಎಲಾಸ್ಟಿಕ್ ಲಿಮಿಟ್, ಎಷ್ಟು ಸ್ಟ್ರೆಸ್ ಬಂದಿದೆ ಅಂತ. ಯು ನೋ ದಟ್ ಸ್ಟ್ರೆಸ್ ಫಾರ್ಮುಲಾ. ವಾಟ್ ಈಸ್ ಅ ಸ್ಟ್ರೆಸ್ ಫಾರ್ಮುಲಾ? ಸ್ಟ್ರೆಸ್ ಇಸ್ ಈಕ್ವಲ್ಸ್ ಟು ಲೋಡ್ ಬೈ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ನೀವು ಅಲ್ಲಿ 2 ಲೋಡ್ 2 ಏರಿಯಾ ಫೈಂಡ್ ಮಾಡಿದ್ದೀರಾ. ಸೊ ಸ್ಟ್ರೆಸ್ಸಸ್ನ ನೀವು ಈಸಿಯಾಗಿ ಫೈಂಡ್
ಫೈಂಡ್ ಮಾಡ್ಬೋದು. ವಾಟ್ ಈಸ್ ದ ಸ್ಟ್ರೆಸ್? ಲೋಡ್ ಈಸ್ 250 into 10 to the power of 3 and area is 706.8 and this is the stress value of your calculation. ಸೊ ಅದಾದಮೇಲೆ ನಿಮಗೆ ಅವರು ಪರ್ಸೆಂಟೇಜ್ ಆಫ್ ಎಲಾಂಗೇಷನ್ ಅಂತ ಹೇಳಿದ್ದಾರೆ. ಸೊ ಪರ್ಸೆಂಟೇಜ್ ಆಫ್ ಎಲಾಂಗೇಷನ್ ಅಂದರೆ ಎಷ್ಟು ಎಲಾಂಗೇಷನ್ ಆಗಿದೆ ಅಂತ ಅವನು ಹೇಳಿದ್ದಾನೆ. ಟೋಟಲ್ ಎಕ್ಸ್ಟೆನ್ಷನ್ ಲೆಂತ್ ಈಸ್ 60 ಅಂತ. ಸೊ ಎಲಾಂಗೇಷನ್ ಈಸ್ 60 ಆಗಿದೆ, ಒರಿಜಿನಲ್ ಲೆಂತ್ ಈಸ್ 200. ಸೊ ಟೋಟಲ್ 30% ಉದ್ದ ಆಗಿದೆ ಅಂತ. ಅದೇ ಥರ ಏರಿಯಾ ಆಫ್ ರಿಡಕ್ಷನ್, ನಿಮ್ಗಲ್ಲಿ 2 ಲೆಂತ್ ಇತ್ತು. ಒಂದು ಲೆಂತ್ ಬಂದು 200 ಅಂತ ಇತ್ತು, ಇನ್ನೊಂದು ಲೆಂತ್ ಬಂದು 60 ಅಂತ ಇತ್ತು. ಸೊ 60 ಅನ್ನೋದೇನಾಯಿತು, ಚೇಂಜ್ ಇನ್ ದ ಲೆಂತ್ ಆಯಿತು. 200 ಅನ್ನೋದೇನಾಯಿತು, ಒರಿಜಿನಲ್ ಲೆಂತ್ ಅಂತ ಆಯಿತು. ಅದೇ ಥರ ನಿಮಗೆ 2 ಏರಿಯಾಸ್ ಇದೆ. ಏರಿಯಾಸಲ್ಲಿ ಒಂದು AO ಇತ್ತು, ಇನ್ನೊಂದು AF ಇತ್ತು. ಸೊ ಪರ್ಸೆಂಟೇಜ್ ಆಫ್ ಏರಿಯಾ ಹೇಗೆ ಫೈಂಡ್ ಮಾಡ್ತೀರಾ? AO ಮೈನಸ್ AF ಡಿವೈಡೆಡ್ ಬೈ AO ಇಂಟು 100. ಸೊ 43.75% ಆಫ್ ಏರಿಯಾ ಬಂದು ರೆಡ್ಯೂಸ್ ಆಯಿತು. ಸೊ ಇಲ್ಲಿ ನಮಗೂ ಅವನು ಬರೀ ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಡಿಫಾಲ್ಟ್ ಆಗಿ ನಾವು ಯಾವುದೇ ಒಂದು ಪ್ರಾಬ್ಲಮ್ನ ತೊಗೊಂಡ್ರೆ ನಾವು ಏರಿಯಾನ ಫೈಂಡ್ ಮಾಡ್ತೀವಿ, ಅದೇ ಥರ ಸ್ಟ್ರೆಸ್ನ ಫೈಂಡ್ ಮಾಡ್ತೀವಿ. ಅದೇ ಥರ ನಿಮಗೆ ಪರ್ಸೆಂಟೇಜ್ ಆಫ್ 2 ಏರಿಯಾ ಇದೆ ಅಂದರೆ ಪರ್ಸೆಂಟೇಜ್ ಆಫ್ ಎಲಾಂಗೇಷನ್, ಅದೇ ಥರ ಪರ್ಸೆಂಟೇಜ್ ಆಫ್ ಏರಿಯಾ ರಿಡಕ್ಷನ್ ಜೊತೆಗೆ ಡೆಲ್ಟಾ ಎಲ್ ಕೊಟ್ಬಿಟ್ಟು ಅವರು ನಮಗೆ ಈ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಈ ಫಾರ್ಮುಲಾಸ್ ಎಲ್ಲ ಕೂಡ ನೀವು ಡಿಫಾಲ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಎಲ್ಲ ಆನ್ಸರ್ಸ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡಿರ್ತೀರ. ಆ್ಯಂಡ್ ಇಟ್ ಈಸ್ ಫಾರ್ 10 ಮಾರ್ಕ್ಸ್ ಕ್ವೆಶನ್. ತುಂಬ ಸಿಂಪಲ್ಲು, ತುಂಬ ಉದ್ದ ಇದೆ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಈಸಿಯಾಗಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಡಯಾಮೀಟ್ರ್ ಕೊಟ್ಟಿದ್ದಾನೆ ಅಂದಾಗ ಏರಿಯಾನ ಫೈಂಡ್ ಮಾಡಿಬಿಡಿ ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದು ಸ್ಟ್ರೆಸಸ್ನ ಫೈಂಡ್ ಮಾಡಿ ಅಂತ ಹೇಳಿದೆ. ಸೊ ಸ್ಟ್ರೆಸಸ್ ಅಂತಂದಾಗ ಏನಾಯಿತು, ಫಸ್ಟ್ ಸ್ಟ್ರೆಸಸ್ ಏನಿದೆ ಲೈಕ್ ಎಲಾಸ್ಟಿಕ್ ಸ್ಟ್ರೆಸಸ್, ಎಲಾಸ್ಟಿಕ್ ಲಿಮಿಟ್ ಅಂತಂದಾಗ ಇಲ್ಲಿ ಎಲಾಸ್ಟಿಕ್ ಲಿಮಿಟ್ದು ಲೋಡ್ ಕೊಟ್ಟಿದ್ದಾನೆ, ಆ ಲೋಡ್ ಹಾಕಿ ಸ್ಟ್ರೆಸಸ್ನ ಫೈಂಡ್ ಮಾಡೋವಂಥದ್ದು. ಸೊ ಇಲ್ಲಿ ಫಾರ್ಮುಲಾ ಇದೆ, ಸ್ಟ್ರೆಸ್ ಎಲ್ಲದಕ್ಕೂ ಒಂದೇ ಫಾರ್ಮುಲಾ, ಲೋಡ್ ಬೈ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್. ನೆಕ್ಸ್ಟ್ ಬಂದುಬಿಟ್ಟು ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡಬೇಕು ಅಂತಾನೆ. ಯಂಗ್ಸ್ ಮಾಡ್ಯುಲಸ್ದು ಫಾರ್ಮುಲಾ ನಿಮಗೆ ಗೊತ್ತಿದೆ. ಸೊ ಡೆಲ್ಟಾ ಎಲ್ ಈಸ್ ಈಕ್ವಲ್ಸ್ ಟು PL ಬೈ AE. ಸೊ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಅವನು ಈ ಈನ ಆಚೆಗೆ ಹಾಕ್ಕೊಂಡು ಈ ಡೆಲ್ಟಾ ಎಲ್ನ ಈ ಕಡೆ ಒಳಗಡೆ ಹಾಕಿದ್ದಾನಷ್ಟೇ. ಸೊ ದಟ್ ಅದರಲ್ಲಿ ನೀವು ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ಗೊತ್ತಿದೆ ಟೋಟಲ್ ಎಲಾಂಗೇಷನ್ ಆಫ್ ದ ಲೆಂತ್. ಸೊ ಟೋಟಲ್ ಎಲಾಂಗೇಷನ್ ಆಫ್ ದ ಲೆಂತ್ ಅಂದಾಗ ಇಲ್ಲಿ ಟೋಟಲ್ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಇಂಟು 100 ಮಾಡಿದಾಗ ಎಲಾಂಗೇಷನ್ ಆಯಿತು. ಅದೇ ರೀತಿ ಪರ್ಸೆಂಟೇಜ್ ಆಫ್ ರಿಡಕ್ಷನ್. ಸೊ ಪರ್ಸೆಂಟೇಜ್ ಆಫ್ ರಿಡಕ್ಷನ್ ಅಂತಂದಾಗ DO ಸ್ಕ್ವೇರ್, ಅಂದರೆ ಇಲ್ಲಿ AO ಸ್ಕ್ವೇರ್ ಆದರೂ ಬರಿಬೋದು ಅಥವಾ DO ಸ್ಕ್ವೇರ್ ಆದರೂ ಬರಿಬೋದು. AO ಮೈನಸ್ ಸ್ಕ್ವೇರ್ನ ಬರ್ದಿದ್ದಾನೆ ಅಂದಾಗ ಅದು ಡಯಾಮೀಟರ್ ಆಯಿತು. ಆ್ಯಕ್ಚುಲಿ ಯು ಕ್ಯಾನ್ ರೈಟ್ ಇಟ್ ಲೈಕ್ AO ಮೈನಸ್ AF ಡಿವೈಡೆಡ್ ಬೈ AO ಇಂಟು 100 ಅಂತ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಫಾರ್ಮುಲಾನೇ ತಗೊಳ್ಳಿ. ಸೊ ದಟ್ ದಿಸ್ ಈಸ್ ದ ಏರಿಯಾ ಆಫ್ ರಿಡಕ್ಷನ್. ನೆಕ್ಸ್ಟ್ ಈಸ್ ಅಲ್ಟಿಮೇಟ್ ಸ್ಟ್ರೆಸಸ್. ಅಲ್ಟಿಮೇಟ್ ಸ್ಟ್ರೆಸಸ್ ಅಂತ ಅಂದಾಗ ಏನಾಯಿತು, ದಿಸ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಸಸ್ ವಿಚ್ ದೇ ಹ್ಯಾವ್ ಗಿವನ್. ಸೊ ಮ್ಯಾಕ್ಸಿಮಮ್ ಸ್ಟ್ರೆಸಸ್ ಅಂತಂದಾಗ ಏನಾಯಿತು, ಮ್ಯಾಕ್ಸಿಮಮ್ ನಮಗೆ ಕೊಟ್ಟಿರೋವಂಥ ಪಾಯಿಂಟ್ ಏನಿದೆ, ಮ್ಯಾಕ್ಸಿಮಮ್ ಲೋಡ್ ಕೊಟ್ಟಿದ್ದಾನೆ, ದಟ್ ಈಸ್ 130 ನ್ಯೂಟನ್ ಆ್ಯಂಡ್ ಈ ಒರಿಜಿನಲ್ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಇಲ್ಲಿದೆ. ಸೊ ಅದನ್ನು ಮಾಡಿದಾಗ ನಿಮಗೆ ಅಲ್ಟಿಮೇಟ್ ಸ್ಟ್ರೆಸಸ್ ಏನು ಅಂತ ಗೊತ್ತಾಯಿತು. ಸೊ ಅವ್ನು ಕ್ವೆಶನಲ್ಲಿ ಕೊಟ್ಟಿರೋ ಡೇಟಾನೆಲ್ಲ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ದಟ್ ಅವ್ರು ಕೊಟ್ಟಿರೋ ಎಲ್ಲದಕ್ಕೂ ಫಾರ್ಮುಲಾ ತುಂಬ ಸಿಂಪಲ್ ಇದೆ. ಫಸ್ಟ್ ಒನ್ ಈಸ್ ಏರಿಯಾ ಹಾಕೋದನ್ನು ಫೈಂಡ್ ಮಾಡಿ. ಸೆಕೆಂಡ್ ಒನ್ ಈಸ್ ನೀವು ಯೂಸ್ ಮಾಡ್ತಿರಲ್ವಾ ಏನು ಫಾರ್ಮುಲಾ, ಏರಿಯಾ ಫಾರ್ಮುಲಾ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಡೆಲ್ಟಾ ಎಲ್ ಫಾರ್ಮುಲಾ. ಈ ಒಂದು ವಿಡಿಯೋನಲ್ಲಿ ಇರುವಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂತೂ ತುಂಬ ಸಿಂಪಲ್ ಇದೆ, ಲೈಕ್ ಯಾವುದೂ ಇಲ್ಲ. ಇರೋದೇ 3 ಫಾರ್ಮುಲಾಸ್ ಫ್ರಮ್ ದಿಸ್ ವಿಡಿಯೋ. ಫಸ್ಟ್ ಒನ್ ಈಸ್ ಏರಿಯಾ ಫಾರ್ಮುಲಾ. ಏರಿಯಾ ಈಸ್ ಈಕ್ವಲ್ಸ್ ಟು ಪೈ ಬೈ 4 ಇಂಟು D ಸ್ಕ್ವೇರ್. ಓಕೆನಾ? ಸೊ ಪೈ ಬೈ 4 ಇಂಟು D ಸ್ಕ್ವೇರ್. ದಿಸ್ ಈಸ್ ದ ಫಾರ್ಮುಲಾ ಯೂಸ್ಡ್ ಫಾರ್ ಬೋತ್ ದ ಇನಿಷಿಯಲ್ ಏರಿಯಾ, ಅಂದರೆ ಒರಿಜಿನಲ್ ಏರಿಯಾಗೂ ಫೈನಲ್ ಏರಿಯಾಗೂ ಇದೇ ಫಾರ್ಮುಲಾ ಇದೆ. ಸ್ಟ್ರೆಸಸ್ನ ಫೈಂಡ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಸ್ಟ್ರೆಸಸ್ ಆಗ್ಬೋದು, ಮಿನಿಮಮ್ ಸ್ಟ್ರೆಸಸ್ ಆಗ್ಬೋದು, ಲೋಡ್ ಬೈ ಏರಿಯಾ. ಸೊ ಎಲ್ಲ ಏರಿಯಾ ಕೂಡ ನಾವು ಒರಿಜಿನಲ್ ಏರಿಯಾನೇ ನಾವು ಯೂಸ್ ಮಾಡ್ತೀವಿ. ಅಂದರೆ ಫಸ್ಟ್ ಕೊಡ್ತೀವಲ್ಲ ದೊಡ್ಡದು ಡಯಾಮೀಟರ್, ಅದನ್ನೇ ಯೂಸ್ ಮಾಡ್ತೀವಿ. ಅದಾದಮೇಲೆ ಇದರಲ್ಲಿ ಯಂಗ್ಸ್ ಮಾಡ್ಯುಲಸ್ನ ಫೈಂಡ್ ಮಾಡೋಕ್ಕೆ ವಿ ಹ್ಯಾವ್ ದ ಫಾರ್ಮುಲಾ, ದಟ್ ಈಸ್ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು
ಪಿ ಎಲ್ ಬೈ ಕ್ಯಾಪಿಟಲ್ ಎ ಇ. ಇಲ್ಲಿ ಕೂಡ ಅಷ್ಟೇ ಕ್ಯಾಪಿಟಲ್ ಎ ಒ ಅಂದರೆ ಒರಿಜಿನಲ್ ಏರಿಯಾನೇ ಯೂಸ್ ಮಾಡ್ತೀವಿ. ಇದನ್ನು ಇಲ್ಲಿ ಕಳಿಸಿ ಇದನ್ನು ಇಲ್ಲಿ ಕಳಿಸ್ಕೊಂಡು ನಾವು ಯಂಗ್ಸ್ ಮಾಡ್ಯುಲಸ್ನ ನಾವು ಫೈಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಓನ್ಲಿ ದಿಸ್ 3 ಫಾರ್ಮುಲಾಸ್ ಆರ್ ಯೂಸ್ಡ್ ಇನ್ ದಿಸ್ ವಿಡಿಯೋ. ಇಲ್ಲಿ ನಿಮ್ಗೆ ಇನ್ಯಾವುದು ಫಾರ್ಮುಲಾಸ್ ಯೂಸ್ ಮಾಡಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಪರ್ಸೆಂಟೇಜ್ ಆಫ್ ಎಲಾಂಗೇಷನ್ ಅಂತಂದಾಗ ಏನಾಯಿತು, ಲೆಂತ್. ಎಲಾಂಗೇಷನ್ ಅಂದಾಗ ಏನಾಯಿತು, ಲೆಂತ್. ಸೊ ಲೆಂತ್ ಫೈನಲ್ ಮೈನಸ್ ಲೆಂತ್ ಒರಿಜಿನಲ್ ಡಿವೈಡೆಡ್ ಬೈ ಲೆಂತ್ ಒರಿಜಿನಲ್ ಇಂಟು 100 ಮಾಡಿದಾಗ ಎಷ್ಟು ಲೆಂತ್ ಉದ್ದ ಬಂದಿದೆ ಪರ್ಸೆಂಟೇಜ್ನ ಹೇಳ್ತೀವಿ. ಅದೇ ಥರ ಏರಿಯಾ. ಸೊ ಏರಿಯಾ ಅಂತಂದಾಗ ಏರಿಯಾ ಒರಿಜಿನಲ್ ಮೈನಸ್ ಏರಿಯಾ ಫೈನಲ್ ಡಿವೈಡೆಡ್ ಬೈ ಏರಿಯಾ ಒರಿಜಿನಲ್ ಇಂಟು 100. ಸೊ ಇದೊಂದು ಫಾರ್ಮುಲಾ ಇದೆ. ಸೊ ಮಾಡಿದಾಗ ನಿಮಗೆ ಏರಿಯಾ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಎಲಾಸ್ಟಿಕ್ ಲಿಮಿಟ್ದು ಸ್ಟ್ರೆಸಸ್ ಅಂದಿದ ತಕ್ಷಣ ಇದೇ ಫಾರ್ಮುಲಾನೇ ಬರುತ್ತೆ. ಸೊ ಅವರು ಎಲಾಸ್ಟಿಕ್ದೇ ಸ್ಟ್ರೆಸ್ ಕೊಟ್ಟಿದ್ದಾರೆ, ಅದಾದಮೇಲೆ ಒರಿಜಿನಲ್ ಏರಿಯಾನ ಹಾಕಿ ನೀವು ಫೈಂಡ್ ಮಾಡ್ತೀರಾ. ಸೊ ಓನ್ಲಿ ದೀಸ್ ಆರ್ ದ ಫಾರ್ಮುಲಾಸ್ ವಿಚ್ ಈಸ್ ಯೂಸ್ಡ್ ಇನ್ ವಿಡಿಯೋ ಟು kindly solve the problems easily. If you practice you will get all the problems easily. So ತುಂಬಾ ಸಿಂಪಲ್ ಆಗಿದೆ, ನೀವು ನೆಗ್ಲೆಕ್ಟ್ ಮಾಡಬೇಡಿ. ಈಸಿಯಾಗಿ you can score 15 marks with these 2 questions itself. Thank you. Please share for your friends, any colleges, and subscribe to my channel, and please watch the videos which will be uploaded. Thank you.